ನಿಮಗೆ ಇನ್ನೊಂದೇನು ಅಂದರೆ, ಈ ಗುರುದೋಷ ಪರಿಹಾರ ಮಾಡೋಕ್ಕೆ ಸಾಕಷ್ಟು ಜನಕ್ಕೆ ಪರಿಹಾರವಾಗಿ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಹೊಟ್ಟೆ ನೋವು ಇರುತ್ತೆ, ಲಂಗ್ ಕ್ಯಾನ್ಸರ್ ಇರುತ್ತೆ, ಯಾವ ಕಾಲಕ್ಕೂ ಲಿವರ್ ಇನ್ವರ್ಟೆಡ್ ಆಗಿರುತ್ತೆ, ಎಷ್ಟೋ ಜನಕ್ಕೆ ಹೊಟ್ಟೆಯ ಕೆಳಭಾಗದಲ್ಲಿ ಮೂತ್ರಪಿಂಡ ವಿಸರ್ಜನೆ ಅಂದರೆ ಯಾವ ಕಾಲಕ್ಕೂ ಅದು ತೊಂದರೆಗಳಾಗಿರುತ್ತೆ, ಕಿಡ್ನಿ ಡಯಾಲಿಸಿಸ್ ಆಗದೇ ಇರತಕ್ಕಂಥ ಒಂದು ವಿಚಾರ ಇರುತ್ತೆ. ಇದನ್ನೆಲ್ಲ ಸಂಬಂಧಪಟ್ಟವಾಗಿರ್ತಕ್ಕಂಥ ವಿಚಾರಗಳೇ ಗುರು ಮಹಿಮೆ. ಗುರುಗಳ ಮಹಿಮೆಯಲ್ಲಿ ಯಾವ ಕಾಲಕ್ಕೂ ಪೂಜೆ ಪುರಸ್ಕಾರಗಳನ್ನು ಮಾಡ್ತಕ್ಕಂಥ ನಾವುಗಳು, ಗುರುವನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ನಾವು ಕುಮಾರ ಗುರುವೇ ನಮಃ, ಕೃಷ್ಣ ಗುರುವೇ ನಮಃ, ಎಲ್ಲರನ್ನೂ ಗುರುವಾಗಿ ಕಾಣಬೇಕು ಅಂತ ಹೇಳ್ತೀವಿ. ಶಿರಡಿ ಸಾಯಿಬಾಬನಾಗಲಿ ಯಾವುದೇ ಒಂದು ಗುರುಗಳನ್ನಾಗಲಿ ನಾವು ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರ ಮಾಡಬಾರ್ದು. ನಾವುಗಳು ಸ್ವತಃ ಸುತ್ತಿ ಬಂದು ನಮಸ್ಕಾರ ಮಾಡ್ತಕ್ಕಂಥ ಅವಕಾಶವನ್ನು ಇಟ್ಕೊಳ್ಳೇಬಾರ್ದು. ನಮ್ಮಲ್ಲಿ ಕೂತು ನಮಸ್ಕಾರ ಮಾಡ್ಕೋಬೇಕು. ಧ್ಯಾನದಲ್ಲೇ ಗುರು ಸ್ಮರಣೆ ಮಾಡ್ಕೋಬೇಕು. ಅಂದರೆ ನೀವು ಕೂತಾಗ ನಿಮ್ಮ ಮನಸ್ಸನ್ನು ಮಾತ್ರ ಆ ಗುರುಗಳ ಹತ್ರ ಹೋಗಿ ಆ ಸ್ಮರಣೆನ ಮಾಡ್ಕೊಂಡು ಪ್ರದಕ್ಷಿಣೆ ನಿಮ್ಮ ಮನಸ್ಸನ್ನು ಮಾತ್ರ ಆ ಪ್ರದಕ್ಷಿಣೆ ಮಾಡೋ ಥರ ಮಾಡಿ ತದನಂತರ ಬರಬೇಕು. ಅದಕ್ಕೆ ಇದನ್ನು ಗುರು ಔಪಾಸನೆ ಅಂತ ಕರೀತಾರೆ. ಈ ಔಪಾಸನೆ ಮಾತ್ರ ಎಲ್ಲ ದೇವರುಗಳಿಗೆ ಮಾಡೋ ಹಾಗಿಲ್ಲ, ಗುರುಗಳಿಗೆ ಮಾತ್ರ ಮಾಡಬೇಕು. ಯಾವುದೇ ಒಂದು ಗುರುಗಳಿಗಾಗಲಿ ಮಂತ್ರಾಲಯಕ್ಕೆ ಹೋದಾಗ ಹೆಜ್ಜೆ ನಮಸ್ಕಾರ ಅಂತ ಹಾಕಬೇಕು, ಹೆಜ್ಜೆ ಗುರುಗಳ ನಮಸ್ಕಾರ. ಅದಕ್ಕೆ ಹೆಜ್ಜೆ ಗುರುತು ಅಂದರೆ ಗುರುಗಳು ಎಲ್ಲೆಲ್ಲಿ ಹೋಗ್ತಾರೋ ಅವರ ಹಿಂದೆ ಆ ಹೆಜ್ಜೆಗಳನ್ನು ನಾವು ಹಾಕ್ಕೊಂಡು ನಿಮ್ಮ ಗುರುಗಳೇ ನಿಮ್ಮ ಹಿಂದೆನೇ ಬರ್ತಾ ಇದ್ದೀವಿ ಅನ್ನೋ ಒಂದು ಕಲ್ಪನೆಯನ್ನು ನಾವು ಹೆಜ್ಜೆ ಗುರುತಿನ ನಮಸ್ಕಾರಗಳು. ಅದಕ್ಕೆ ಏನು ಮಾಡ್ತಾರೆ, ಒಂದು ಹೆಜ್ಜೆ ಒಂದು ನಮಸ್ಕಾರ, ತದನಂತರ ಯಾವ ಹೆಜ್ಜೆ ಇಟ್ಟಿದ್ರೋ ಅದರ ಪಕ್ಕದಲ್ಲೇ ಇನ್ನೊಂದು ಹೆಜ್ಜೆ ಇಟ್ಟು ಮತ್ತೊಂದು ನಮಸ್ಕಾರ, ಮತ್ತೆ ಇನ್ನೊಂದು ಹೆಜ್ಜೆ ಇಟ್ಟಾಗ ಇನ್ನೊಂದು ಕಾಲು ಮುಂದೆ ಹಾಕಿ ಆ ಕಾಲ ಪಕ್ಕದಲ್ಲೇ ಒಂದು ಹೆಜ್ಜೆ ಹಾಕಿದಾಗ ಇನ್ನೊಂದು ನಮಸ್ಕಾರ. ಹಾಗೆ ಪ್ರತಿಯೊಂದು ಹೆಜ್ಜೆಗೂ ಒಂದು ನಮಸ್ಕಾರವನ್ನು ಹೆಜ್ಜೆ ನಮಸ್ಕಾರ ಅಂತ ಪ್ರಾಕಾರ ಪೂರ್ತಿಯಾಗಿ ನಮಸ್ಕಾರ ಮಾಡೋದು ಗುರು ಹೆಜ್ಜೆ ನಮಸ್ಕಾರ. ಬಹಳ ವಿಶೇಷ ಇದು ರಾಘವೇಂದ್ರ ಸ್ವಾಮಿಗಳಿಗೆ. ದತ್ತಾತ್ರೇಯರಿಗೆ ಹೇಗೆ ಮಾಡಬೇಕು, ಪ್ರಾತಸ್ಮರಾಮಿ ಲಲಿತಾ ಅಂದರೆ ಪ್ರಾತಃ ಕಾಲದಲ್ಲಿ ಪಾದಕಾ ವಂದನೆ, ಸಾಯಂ ಸಂಧ್ಯಾಕಾಲೆ ವಂದಿತ ಅಂದರೆ ಸಾಯಂಕಾಲ ವಂದನೆ. ಈ ದತ್ತಾತ್ರೇಯ ಹರೇ ಕೃಷ್ಣ ಅಂದಾಗ ಇವ್ರನ್ನೆಲ್ಲ ಹೇಗೆ ಪೂಜೆ ಮಾಡಬೇಕು, ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಅಂದರೆ ಶಾಂತಿಯಾಗಿರೋ ವಾತಾವರಣದಲ್ಲಿ ಬೆಳಗಿನ ಜಾವ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಬಹಳ ಶಾಂತಿಯಾಗಿರುತ್ತೆ, ಯಾವುದೇ ಉದ್ವೇಗ ಕೋಪ ಇಲ್ಲದೆ ಇರತಕ್ಕಂಥ ಸೂರ್ಯನಿರ್ತಾನೆ, ತಂಪಾದ ವಾತಾವರಣದಲ್ಲಿ ಇರ್ತಾನೆ. ಈ ತಂಪಾದ ವಾತಾವರಣದಲ್ಲಿರ್ತಕ್ಕಂಥವನಿಗೆ ಸ್ಮರಣೆನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಯಂಕಾಲ ಪೂಜೆ ಪುನಸ್ಕಾರವನ್ನು ಮಾಡಬೇಕಾದ್ರೆ ನಾವುಗಳು ಶ್ರೀಧರಾಶ್ರಮಕ್ಕೆ ಹೋಗ್ತೀವಿ, ಶ್ರೀಧರ ಸ್ವಾಮಿಗಳ ಪಾದಕೆಯನ್ನು ನೋಡ್ತೀವಿ, ಸಾಯಂಕಾಲ ಪಾದುಕಾ ಪೂಜೆ ಅಂತ ಮಾಡ್ತೀವಿ. ಆ ಪಾದುಕಾ ಪೂಜೆ ನಮಸ್ಕಾರವನ್ನು ಮಾಡ್ತೀವಿ. ಆ ಪಾದುಕಾ ಪೂಜೆ ದಂಪತಿಗಳ ಸಮೇತ ಮಾಡ್ಕೊತೀವಿ. ಮಕ್ಕಳಿಗೆ ಅಕಸ್ಮಾತ್ ಸಂತಾನ ಲಭ್ಯವಿಲ್ಲದಿದ್ದರೆ ಆ ಮಕ್ಕಳಿಗೋಸ್ಕರ ಪೂಜೆ ಮಾಡ್ತಾರೆ, ವಿದ್ಯಾಭ್ಯಾಸ ಇಲ್ಲದರೆ ಅದೇ ಮಕ್ಕಳಿಗೋಸ್ಕರ ಪೂಜೆ ಮಾಡ್ತಾರೆ, ಯಾವುದಾದ್ರೂ ರೋಗ ರುಜಿನಗಳಿದ್ದರೆ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಅದೇ ಪಾದುಕಾ ಪೂಜೆಯನ್ನು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಕಾಲ್ಪನಿಕ ಲೋಕ. ಅದಕ್ಕೆ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒದ್ದೇ ಬಟ್ಟೆ ಅಂತ ಯಾಕೆ ಪೂಜೆ ಮಾಡ್ತಾರೆ, ಹಾವುಗಳಿಗೆ ಅಂದರೆ ಕುಮಾರ ಗುರುವೇ ನಮಃ. ಕುಮಾರಸ್ವಾಮಿಯು ನೀರಲ್ಲಿ ಇದ್ದಾಗ ಅವನ ಒಂದು ಸಂಚಾರ ಸ್ವರೂಪದಲ್ಲಿ ಹಾವ ಸರ್ಪವಾಗಿದ್ದಾಗ ಅವನ ಕುಮಾರ ಗುರುವೇ ನಮಃ ಮಡಿ ಆಚರಣೆಯಿಂದ ಮಾಡಬೇಕು. ಅವನಿಗೆ ಕುಮಾರ ಸ್ಮರಣೆ ಮಾಡಿಕೊಂಡಾಗ ಸೃಷ್ಟಿ ಪೂಜೆ, ತದನಂತರ ವ್ಯಾಸ ಪೂಜೆ, ತದನಂತರ ನಾವೇನು ಮಾಡ್ತೀವಿ ಅಂಗಾರಕ ಪೂಜೆ, ತದನಂತರ ಗೋರಹ ಪೂಜೆ. ಗೋಹರ ಪೂಜೆ ಅಂದರೆ ಏನರ್ಥ, ಗೋವು ವರಹ ಸ್ವಾಮಿ ಎರಡನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಪೂಜೆ. ಅದನ್ನು ಬೆಳಗಿನ ಜಾವದಲ್ಲಿ ಗೋವು ಒಂದು ಹಸುವು ಪೂಜೆ ಮಾಡಿ ವರಹಸ್ವಾಮಿಯ ವಿಗ್ರಹವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಬೇಕು. ಹೇಗೆ ಹರಳೆ ಎಣ್ಣೆಯಲ್ಲೇ ದೀಪವನ್ನು ಇಟ್ಟು ಸ್ಮರಣೆ ಮಾಡಿಕೊಂಡಾಗ ಸುಬ್ರಹ್ಮಣ್ಯನ ಔಪಾಸನೆ ಆಗುತ್ತೆ. ಇದು ಬಹಳ ಚೆನ್ನಾಗಿರುತ್ತೆ. ಈ ಪೂಜೆಯ ವಿಧಾನವನ್ನು ಮಾಡಿದಾಗ ಕುಮಾರ ಗುರುವೇ ನಮಃ ಸ್ಮರಣೆ ಪೂಜಾಮಿ. ಅದಾಮೆ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು ಅಂದರೆ ತಿಂಡಿ ತೀರ್ಥಗಳನ್ನು ಮಾಡಿ ಅವನಿಗೆ ಔಪಾಸನೆಯನ್ನು ಮಾಡ್ಕೋಬೇಕು. ತಿಂಡಿಗಳನ್ನು ಮಾಡಿದಾಗ ವನಭೋಜನ, ನೀವುಗಳೇನು ಅಕಸ್ಮಾತ್ ಕೃಷ್ಣಲೀಲೆಯನ್ನು ಆಡಬೇಕು. ಹೇಗೆ, ಕೃಷ್ಣನಿಗೆ ಇವಾಗ ತಾನೇ ಹುಟ್ಟಿದಾನೆ ಅಂದಾಗ ಅವನಿಗೆ ಬೇಕಾಗಿರ್ತಕ್ಕಂಥ ಬೆಣ್ಣೆ ಅದನ್ನೆಲ್ಲ ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ಆ ಬೆಣ್ಣೆನ ನೈವೇದ್ಯ ಮಾಡಿರ್ತಕ್ಕಂಥ ಪ್ರಸಾದವಾಗಿ ತಿನ್ನಬೇಕು. ಹಬ್ಬ ಕೃಷ್ಣ ಹುಟ್ಟಿದ ಅಂತ ಒಂದು ಸಂತೋಷ ಆದಂಬ ನೀವು ಆ ಸಮಾರಂಭ ಇಟ್ಕೋಬೇಕು. ತದನಂತರ ಕೃಷ್ಣ ಸ್ವಲ್ಪ ದೊಡ್ಡವನಾದ, ಬೆಣ್ಣೆ ಕದ್ದ ಅಂತ ಓಡಾಡ್ತಾ ಇದ್ದ ಸಮಯದಲ್ಲಿ ತಿಂಡಿ ತೀರ್ಥಗಳು ಆವಾಗ ಕುಚೆಲ್ಲ ಅವಲಕ್ಕಿಯನ್ನು ತಗೊಂಡು ಎಲ್ಲರಿಗೂ ಹಂಚ್ತಾ ಇರ್ತಕ್ಕಂಥದ್ರಲ್ಲಿ ಆ ಉಪಾಸನೆಯನ್ನು ಮಾಡ್ಕೋಬೇಕು. ತದನಂತರ ಸ್ವಲ್ಪ ಬೆಳೆದು ನಿಂತಾಗ ಕೋಲಾಟವನ್ನು ಆಡ್ತಾ ಇದ್ದಾನೆ, ಸರಿ ಭಾಳ ಚೆನ್ನಾಗಿ ಗೋಪಿಕಾಸ್ತ್ರೀ ಸಮೇತವಾಗಿ ನೀವೆಲ್ಲ ಗೋಪಿಕಾಸ್ತ್ರೀ ಸಮೇತವಾಗಿ ಒಂದು ಸಂಕಲ್ಪ ಮಾಡಿಕೊಂಡು ನಾವುಗಳು ಆ ನಾಟ್ಯವನ್ನು ಆಡಬೇಕು. ಆಗ ಕೃಷ್ಣ ಒಂದೇ ಜಗದ್ಗುರು ಅಂತ ಕೃಷ್ಣನಿಗೆ ಏನೋ ಉಪಾಸನೆ ಬೇಕು ಎಲ್ಲವನ್ನು ಮಾಡ್ತೀವಿ. ಅದಾದ ಮೇಲೆ ಸಾಯಂ ಸಂಧ್ಯಾಕಾಲದಲ್ಲಿ ಗೋಪೂಜೆ ಅಂತ ಹೇಳ್ತೀವಿ. ಆ ಗೋಪೂಜೆ ಅಂದರೆ ನಾವಿನ್ನೇನು ಗೋಧೂಳಿ ಲಗ್ನ ಅಂತೀವಿ. ಹಸುಗಳೆಲ್ಲ ತನ್ನ ಮನೆಗೆ ಬರೋ ಸಮಯದಲ್ಲಿ ಲಕ್ಷ್ಮೀ ನಾರಾಯಣ ಪೂಜೆಯನ್ನು ಮಾಡ್ಕೊಳ್ಳೋ ಸಮಯ. ಅವಳಿಗೆ ಆಯಾಸವಾಗಿರುತ್ತೆ, ನಮ್ಮ ಮನೆ ದಾರಿದ್ರ್ಯವನ್ನೆಲ್ಲ ಓಡಿಸಿರ್ತಾಳೆ. ತದನಂತರ ಮನೆಗೆ ವಾಪಸ್ ಬರ್ತಾ ಇರೋ ಸಮಯದಲ್ಲಿ ಅಲ್ಲಿ ಅವಳಿಗೆ ಧೂಳೆಲ್ಲ ನೋಡಿದಾಗ ಕಣ್ಣು ಕಾಣಲ್ಲ. ಯಾಕೆಂದರೆ ಆ ಧೂಳಲ್ಲಿ ಹಸುಗಳ ಜೊತೆಗೆ ಅವಳು ಬರ್ತಾ ಇರೋದನ್ನ ಕಾಣೋದಿಲ್ಲ. ಈಗ ಶಾಂತಿಯಲ್ಲಿ ನೆಲೆಸಿದೆ ಅಂದಾಗ ನಾವು ಹೊಸಲ ಮೇಲೆ 2 ದೀಪಗಳನ್ನು ಇಡಬೇಕು. ಆ ದೀಪಗಳು ಮನೆ ಒಳಗಲ್ಲ, ಮನೆ ಹೊರಗಲ್ಲ.
ಹೊರಭಾಗದಲ್ಲಿಗಿಂತ ಮಧ್ಯೇನ ಸ್ಥಿರ, ಹೊಸಲ ಮೇಲೆ 2 ನಿಂಬೆಹಣ್ಣು ದೀಪ, ಮೊದಲೇ ಪಾನಕ ಮಾಡಿ ಇಟ್ಕೊಂಡಿರೋ ನಿಂಬೆಹಣ್ಣಿಗೆ ತುಪ್ಪ ಹಾಕಿ ರೆಡಿ ಮಾಡಿ ಇಟ್ಕೊಂಡು ತಿರುವು ಹಾಕಿ ಇಟ್ಬಿಡ್ಬೇಕು. ಅದನ್ನು ಆ ಬತ್ತಿಗಳನ್ನು ಸಮೇತವಾಗಿ ಇಲ್ಲಿಟ್ಟು ಆ ದೀಪಗಳನ್ನು ಎರಡನ್ನ ಇಲ್ಲಿ ಹಚ್ಚಿ ಸ್ಮರಣೆ ಮಾಡ್ಕೋಬೇಕು. ಆಗ ಸ್ಮರಣೆ ಮಾಡ್ಕೊಂಡ ತಕ್ಷಣಕ್ಕೆ ಏನಾಯಿತು, ಲಕ್ಷ್ಮೀ ಪೂಜೆಯನ್ನು ಗೋಧೂಳಿ ಲಗ್ನದಲ್ಲಿ ಹಸುವನ್ನು ಮನೆ ಕಡೆ ತಿರುಗಿಸಿ, ಅಂದರೆ ಹಸು ಬಾಲ ನಮ್ಮ ಮನೆ ಕಡೆ ನೋಡಬೇಕು, ಹಸು ಮುಖ ಆ ಕಡೆ ಭಾಗ ನೋಡಬೇಕು. ಆ ಗೋಧೂಳಿ ಲಗ್ನದಲ್ಲಿ ಹಸು ಪೂಜೆ, ಹೊಸಲು ಪೂಜೆ, ಹಸು ಪೂಜೆ, ಹೊಸಲು ಪೂಜೆ, ಈ ರೀತಿ ಒಂದು ಪ್ರದಕ್ಷಿಣೆ ಮಾಡಿ ತದನಂತರ ಅರ್ಘ್ಯವನ್ನು ತುಳಸಿಗೆ ಕೊಡಬೇಕು. ತುಳಸಿಗೆ ಏಕೋಭಿರಾಮ, ದ್ವಯಾಭಿರಾಮ, ತ್ರಯಾಭಿ ಕೃಷ್ಣ ಅಂತ ಹೇಳಿ ಹಾಕಬೇಕು. ಆವಾಗ ಕೃಷ್ಣ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಆ ಸ್ಮರಣೆಯನ್ನು ಮಾಡಿಕೊಂಡಾಗ ರಾಮಕೃಷ್ಣನ ಸ್ಮರಣೆಯನ್ನು ಸಂಧ್ಯಾಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಾಡಿಕೊಂಡಾಗ ಗೋಪೂಜೆ. ಹೀಗೆ ಗುರು ವಂದನೆ ಅಂದರೆ ಈ ಒಂದು ಪ್ರಕಾರದಲ್ಲಿ ಮಾಡಿದಾಗ ನಮಗೆ ಸಾಕಷ್ಟು ಗುರು ಅನುಗ್ರಹವನ್ನು ಆಗ್ತಕ್ಕಂಥ ವಿಚಾರಗಳು ಇಲ್ಲಿ ನೀವು ತಿಳ್ಕೋಬೇಕು. ನಿಮಗೆಲ್ಲರಿಗೂ ಇನ್ನೇನು ಹೇಳ್ತಾ ಇದ್ದೀನಿ, ಯಮಶಾಸನ ಅಂತ. ಆ ಯಮಶಾಸನ ಕೃಷ್ಣಾಂಜನ ಸ್ವರೂಪದಲ್ಲಿ ಕೃಷ್ಣ ರಹಸ್ಯಂ, ಶ್ರೀಕೃಷ್ಣ ರಹಸ್ಯದಲ್ಲಿ ನಾವುಗಳು ಬರ್ತಕ್ಕಂಥದ್ದು ಆ ಯಾತ್ರೆಯನ್ನು ಮಾಡ್ತೀವಿ. ಶ್ರೀಕೃಷ್ಣ ರಹಸ್ಯ ಏನೇನಿದೆಯೋ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು. ಹೇಗೆ ಎತ್ತ ಪಾಂಡವರು ಸಮೇತವಾಗಿ ಕೃಷ್ಣ ಪರಮಾತ್ಮನು ಎಲ್ಲೆಲ್ಲಿ ಹೋದ, ಪಾಂಡವರು ಹೋದಲ್ಲಿ ಕೃಷ್ಣ ಜೊತೆಗೆ ಇದ್ದ, ಕೃಷ್ಣನ ಇದ್ದಲ್ಲಿ ಪಾಂಡವರ ಸ್ಮರಣೆ ಇದ್ದೇ ಇತ್ತು. ಆದರೆ ಇವರೆಲ್ಲ ಎಲ್ಲಿ ಹೋದರು, ಆಗ ಅವರು ಹೋಗಿರ್ತಕ್ಕಂಥ ವನವಾಸದಲ್ಲಿ ಒಂದು ಅಜ್ಞಾತವಾಸವಿತ್ತು. ಆ ಅಜ್ಞಾತವಾಸದಲ್ಲಿ ಅವರು ಯಾರಿಗೂ ಕಾಣದಿದ್ದಾಗಿರಬೇಕು. ಅರ್ಜುನ ಎಷ್ಟಿದ್ದ ಗೊತ್ತಾ, 144 ಅಡಿ, ಅಂದರೆ 144 ಫೀಟ್ ಇದ್ದ ಅರ್ಜುನ, ಅಂದರೆ ದ್ವಾದಶ ಭುಕ್ತಿ ಅಂತ. 144 ಫೀಟ್ ಇದ್ದ ಅರ್ಜುನ ಇದ್ದರೆ ಭೀಮ ಹೇಗಿರಬೇಕು, ಅಬ್ಬಬ್ಬಾ ನಕುಲ ಸಹದೇವ ಹೇಗಿರಬೇಕು, ಅರ್ಜುನ ಗಾಂಡೀವ ಸ್ವರೂಪದಲ್ಲಿರ್ತಕ್ಕಂಥವನು, ಅವನ ಅಣ್ಣನಾಗಿರ್ತಕ್ಕಂಥ ಧರ್ಮರಾಯರು ಹೇಗಿರಬೇಕು. ಹೀಗೆ ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ಈ ದೇಹಗಳು ಬೃಹದಾಕಾರದಲ್ಲಿ ಆ ಕಾಲದಲ್ಲಿ ಇದ್ದಾಗ ಓಝೋನ್ ಲೇಯರ್ ಆಫ್ ದಿ ಅರ್ತ್ ಅಂತ ಕರಿತೀವಿ. ಈ ಓಝೋನ್ ಲೇಯರ್ ಆಫ್ ದಿ ಅರ್ತ್ ಅಂದರೆ ನೀವೇ ನೋಡ್ಬೋದು, ಸಾಧಾರಣವಾಗಿ ಹಳೆ ಮರಗಳಿತ್ತಲ್ಲ, ಇದು ಭೂಮಿಯ ಗುಣಗಳಲ್ಲಿ 1180 ಫೀಟ್, ಅಂದರೆ 1180 ಫೀಟ್ ದೂರದಲ್ಲಿ 1832 ಫೀಟಲ್ಲಿ ನಾವುಗಳೇನು ಮಾಡ್ತೀವಿ, ದೂರವಾಗಿರ್ತಕ್ಕಂಥ ದಟ್ಟವಾದ ಕಾಡು, ಆ ಥರ ಓಝೋನ್ ಲೇಯರ್ ಅಷ್ಟು ದಪ್ಪ ಆಗಿತ್ತು. ಆಗ ಸೂರ್ಯಕಿರಣಗಳು ಒಳಗೆ ಬೀಳ್ತಾ ಇರಲಿಲ್ಲ. ಮರಗಿಡಗಳು ದೊಡ್ಡದಾಗಿತ್ತು, ಡೈನಾಸರಸ್ ದೊಡ್ಡದಾಗಿತ್ತು, ಬೃಹದಾಕಾರದಲ್ಲಿ ರಾಕ್ಷಸರಿದ್ದರು, ಬೃಹದಾಕಾರದಲ್ಲಿ ಮನುಷ್ಯರಿದ್ದರು. ಇದೆಲ್ಲ ಎಲ್ಲಿ ನಡೀತಿತ್ತು, ದ್ವಾಪರ ಯುಗಕ್ಕೆ, ತ್ರೇತಾಯುಗಕ್ಕೆ, ಅದಾದ ಮೇಲೆ ಅದಕ್ಕಿಂತ ಮೊದಲು ಕೃತಯುಗದಲ್ಲಿ ಬಹಳ ವಿಶೇಷ. ಆಗ್ತಾ 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 ಕಲಿಯುಗದಲ್ಲಿ ಏನಾದ್ವಿ, ಎಲ್ಲ ಕುಬ್ಜವಾಗಿದ್ರು. ಕೃಷ್ಣ ಇದ್ದಿದ್ದೇ 6 ಅಡಿ. ಕೃಷ್ಣ 6 ಅಡಿ ಇದ್ದಾಗ ಎಲ್ಲರೂ ಏನಂತಿದ್ರು, ಇವನು ಏನು ಮಹಾ, ಯಾಕೆಂದ್ರೆ ಇವರೇ ದೈತ್ಯ ಆಕಾರದಲ್ಲಿದ್ದರು, ಅದಕ್ಕೆ ನಂಬ್ತಾ ಇರಲಿಲ್ಲ ಬಹಳ ಜನ. ಬಿಡು ಪರವಾಗಿಲ್ಲ, ಅವನು ಕೃಷ್ಣ ಮಾತು ಹೇಳ್ತಾನೆ, ಗೊಲ್ಲ ಅವನು, ಹಸು ಕಾಯಿಗಳನ್ನು, ಅವನು ಏನು ನಂಬ್ತೀರಾ ಅನ್ನೋರು. ಯಾವಾಗ ಅವನು ವಿಶ್ವರೂಪವನ್ನು ತೋರಿಸ್ತಾನೆ, ಇಡೀ ನಿಮಗಿಂತ ಬ್ರಹ್ಮಾಂಡದ ಎಲ್ಲ ಅಡಿಗೆ ನನ್ನಲ್ಲಿ ನೀವು ಸಾಧಾರಣ ತೃಣಕ್ಕೆ ಸಮಾನ ಅಂದಾಗ, ಆ ಒಂದು ಎತ್ತರ ಗಾತ್ರದಲ್ಲಿ ಅವನು ವಿಶ್ವರೂಪ ತೋರಿಸಿದಾಗ ಬಾ ಪರಮಾತ್ಮ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಆ ಕೃಷ್ಣ ಪರಮಾತ್ಮನಿಗೆ. ಎಂಥ ಒಂದು ವೈಶಿಷ್ಟ್ಯತೆ, ಎಂಥ ಒಂದು ಧರ್ಮ. ಅದಕ್ಕೆ ನೀವುಗಳು ಇಂಥ ಒಂದು ಧರ್ಮದಲ್ಲಿರ್ತಕ್ಕಂಥ ಕೃಷ್ಣ ರಹಸ್ಯಗಳನ್ನು ತಿಳ್ಕೋಬೇಕಾದ್ರೆ ಎಲ್ಲೆಲ್ಲಿ ಹೋಗಿದ್ರು, ಆ ಅಜ್ಞಾತವಾಸ ಎಲ್ಲಿ ಗೊತ್ತಾ, ನಮ್ಮೆಲ್ಲರಿಗೂ ಪುಣ್ಯವಾಗಿರ್ತಕ್ಕಂಥ ಈ ದಕ್ಷಿಣ ಭಾರತದಲ್ಲಿ, ಅದು ಸಾಕಷ್ಟು ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲಿ, ಅಂದರೆ ಕೋಲಾರ ಜಿಲ್ಲೆ, ಚಿಂತಾಮಣಿ ಜಿಲ್ಲೆ, ಈ ರೀತಿಯಾಗಿ ಸುತ್ತಮುತ್ತಲು ಹೀಗೇ ಬರ್ತಾ ಬಾಗೇಪಲ್ಲಿ, ಕರ್ನಾಟಕದ ಸುತ್ತಮುತ್ತಲು, ಆಂಧ್ರದ ಭಾಗದ ಕೊನೆಯ ಭಾಗ, ಈ ಕಡೆ ಸ್ವಲ್ಪ ಮಟ್ಟಿಗೆ ತಮಿಳ್ ಭಾಗ, ಇದನ್ನೆಲ್ಲ ಸಾಕ್ಷಿ ಯಾರು ಗೊತ್ತಾ, ಕೃಷ್ಣ ಎಲ್ಲಿ ಬಂದು ಹೋದ, ಪಾಂಡವರಲ್ಲಿ ಬಂದರು. ಪಾಂಡವರು ಎಲ್ಲಿ ಬಂದು ಹೋದರು, ಅಲ್ಲಿ ಏನು ಮಾಡ್ದ, ಏಕಲವ್ಯ ಬಂದು ಹೋದ. ಏಕಲವ್ಯ ಎಲ್ಲಿದ್ದ, ಚೋಳರು ಆಳ್ತಾ ಇದ್ರು. ಇದು ಸತ್ಯ. ಆ ಸತ್ಯನೆಲ್ಲ ದೃಶ್ಯವಾಗಿ ನಿಮಗೆ ತೋರ್ಸೋಕ್ಕೆ ಈ ಕೃಷ್ಣ ರಹಸ್ಯ. ಅದಕ್ಕೆ ನೀವೇನು ಮಾಡಬೇಕು, ಕಾಯಬೇಕು ನೂತನ ರೂಪಕ್ಕೆ. ಈಗ ವಿರಾಮ ತನ್ನಿ, ಮತ್ತಷ್ಟು ಮಾತಾಡೋಣ.